ನಮಸ್ಕಾರ, BN ಟಿವಿಗೆ ಸ್ವಾಗತ. ವೀಕ್ಷಕರೇ, ಜೈಲು ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಪರಪ್ಪನ ಅಗ್ರಹಾರದ ಜೈಲು. ಇಡೀ ದೇಶದಲ್ಲೇ ಪ್ರಖ್ಯಾತಿಯನ್ನ ಹೊಂದಿದೆ. ಹಲವಾರು ಪ್ರಶಸ್ತಿಗಳಿಗೂ ಕೂಡ ಈ ಪರಪ್ಪನ ಅಗ್ರಹಾರ ಜೈಲು ಭಾಜನವಾಗಿದೆ. ಹಾಗಾದರೆ ಯಾಕಿಷ್ಟು ಜನಪ್ರಿಯತೆಯನ್ನ ಗಳಿಸಿದೆ, ಇದರ ಇತಿಹಾಸ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಇತ್ತೀಚೆಗೆ 6ನೇ ಅಖಿಲ ಭಾರತ ಕಾರಾಗೃಹ ಕರ್ತವ್ಯ ಸಭೆಯಲ್ಲಿ ನಡೆದಂತಹ ಕಾರಾಗೃಹ ನೈರ್ಮಲ್ಯ ಸ್ಪರ್ಧೆಯಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹ ದೇಶದ ಅತ್ಯುತ್ತಮ ಕಾರಾಗೃಹ ಎಂಬ ಪ್ರಶಸ್ತಿಗೆ ಭಾಜನವಾಗಿದೆ. ಅಹಮದಾಬಾದ್ನಲ್ಲಿ ನಡೆದಂತಹ ಸ್ಪರ್ಧೆಯಲ್ಲಿ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಸುಮಾರು 1319 ಜೈಲುಗಳು ಭಾಗವಹಿಸಿದ್ದವು. ಇಲ್ಲಿ 2ನೇ ಬಹುಮಾನವನ್ನ ಆಂಧ್ರ ಪ್ರದೇಶದ ಕೇಂದ್ರ ಕಾರಾಗೃಹ ಪಡೆದುಕೊಂಡರೆ, ತೃತೀಯ ಬಹುಮಾನವನ್ನ ತಮಿಳುನಾಡಿನ ಕೇಂದ್ರ ಕಾರಾಗೃಹ ಪಡೆದುಕೊಂಡಿತ್ತು. ಸ್ಪರ್ಧೆಯು ಆಹಾರದ ಗುಣಮಟ್ಟ, ಜೀವನೋಪಾಯ, ಕೈದಿಗಳ ಆರೋಗ್ಯ, ಜೈಲಿನ ಆವರಣದೊಳಗಿನ ಶುಚಿತ್ವ, ಶೌಚಾಲಯಗಳು, ಸ್ನಾನಗೃಹಗಳ ನಿರ್ವಹಣೆ, ಸುರಕ್ಷತೆ, ಭದ್ರತೆ ಮತ್ತು ಕರ್ತವ್ಯ ನಿಯೋಜನೆ ಸೇರಿದಂತೆ ಹಲವು ನಿಯತಾಂಕಗಳನ್ನು ಹೊಂದಿತ್ತು. ಇವೆಲ್ಲವನ್ನ ಸ್ಪರ್ಧೆಯ ಭಾಗವಾಗಿ ಸಮೀಕ್ಷೆ ಮಾಡಲಾಗಿತ್ತು. ಹೊಸದಿಲ್ಲಿಯ ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗದ ಸಹಾಯಕ ನಿರ್ದೇಶಕರ ನೇತೃತ್ವದ 5 ಅಧಿಕಾರಿಗಳ ತಂಡ ಪರಪ್ಪನ ಅಗ್ರಹಾರಕ್ಕೆ ಜೈಲು ಪರಿಶೀಲನೆಗೆ ಬಂದಿತ್ತು. ಅಧಿಕಾರಿಗಳು ಕೈದಿಗಳೊಂದಿಗೆ ಮಾತನಾಡುತ್ತಾರೆ. ಕೇಂದ್ರ ಕಾರಾಗೃಹದ ಅಧಿಕಾರಿಗಳು ನಿರ್ವಹಿಸುವ ದಾಖಲೆಗಳನ್ನ ಕೂಡ ತಂಡ ಪರಿಶೀಲನೆ ಮಾಡಿತ್ತು. ಅವರು ಮಾತುಕತೆಯನ್ನ ನಡೆಸಿ ಕೈದಿಗಳ ಸ್ಥಿತಿಯನ್ನ ಮೇಲ್ವಿಚಾರಣೆಯನ್ನ ಮಾಡ್ತಾರೆ ಹಾಗೂ ಕೆಲವೊಂದಿಷ್ಟು ಚಿತ್ರಗಳನ್ನ ಕೂಡ ತೆಗೆದುಕೊಂಡು ಹೋಗ್ತಾರೆ. ಜೈಲಿನ ಉತ್ತಮ ಆಡಳಿತಕ್ಕಾಗಿ ಜೈಲು ಅಧಿಕಾರಿಗಳು ಕೈಗೊಂಡಿರುವಂತಹ ಕ್ರಮಗಳನ್ನ ಪರಿಶೀಲನೆ ಮಾಡ್ತಾರೆ. ಜೈಲು ಕೈಗಾರಿಕೆಗಳಿಗೆ ಭೇಟಿಯನ್ನ ಮಾಡ್ತಾರೆ. ಬಳಿಕ ಜೈಲು ಅಧಿಕಾರಿಗಳ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಅಹಮದಾಬಾದಿನಲ್ಲಿ ನಡೆದಂತಹ 6ನೇ ಆಲ್ ಇಂಡಿಯಾ ಪ್ರಿಸನ್ ಡ್ಯೂಟಿ ಮೀಟ್ 2022ರಲ್ಲಿ ಕರ್ನಾಟಕದ ತಂಡ ಸೇರಿದಂತೆ ದೇಶಾದ್ಯಂತದ ಜೈಲುಗಳ ಅಧಿಕಾರಿಗಳು ಭಾಗವಹಿಸಿದ್ರು. ಕರ್ನಾಟಕ ರಾಜ್ಯ ಕಾರಾಗೃಹಗಳ ತಂಡವು ಕರ್ತವ್ಯ ಕೂಟದಲ್ಲಿ ವಿವಿಧ ವೃತ್ತಿಪರ ಸ್ಪರ್ಧೆಗಳಲ್ಲಿ 4 ಚಿನ್ನದ ಪದಕಗಳು, 3 ಬೆಳ್ಳಿ ಪದಕಗಳು ಮತ್ತು 2 ಕಂಚಿನ ಪದಕಗಳನ್ನು ಗೆದ್ದಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಸಭೆಯ ಅಂಗವಾಗಿ ದೇಶದ ಕಾರಾಗೃಹಗಳ ನೈರ್ಮಲ್ಯ ಮತ್ತು ಪಾಲನೆಯ ಕುರಿತು ಸ್ಪರ್ಧೆಯು ನಡೆಯುತ್ತದೆ. ಕರ್ತವ್ಯ ಸಭೆಯ ಆಯೋಜಕರು ನಾಮನಿರ್ದೇಶನ ಮಾಡಿದ ಜೈಲು ಅಧಿಕಾರಿಗಳ ವಿಶೇಷ ಸಮಿತಿಯು ದೇಶದ ವಿವಿಧ ರಾಜ್ಯಗಳ ವಿವಿಧ ಜೈಲುಗಳಿಗೆ ಭೇಟಿ ನೀಡಿತು ಎಂದು ಜೈಲು ಅಧಿಕಾರಿಗಳು ತಿಳಿಸಿದರು. ಸ್ಪರ್ಧೆಯಲ್ಲಿ ಪರಪ್ಪನ ಅಗ್ರಹಾರದ ಬೆಂಗಳೂರು ಸೆಂಟ್ರಲ್ ಜೈಲು ದೇಶದಲ್ಲೇ ಮೊದಲ ಸ್ಥಾನ ಪಡೆದ ಜೈಲು ಎಂಬುದು ಹೆಮ್ಮೆಯ ವಿಷಯವಾಗಿದೆ. ಜೂನ್ 2021ರಲ್ಲಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ 4 ಸ್ಟಾರ್ ರೇಟಿಂಗ್ ಅನ್ನ ನೈರ್ಮಲ್ಯ ಮತ್ತು ಆವರಣ ನಿರ್ವಹಣೆಗಾಗಿ ನೀಡಲಾಗಿದೆ ಎಂದು ಜೈಲು ಅಧಿಕಾರಿಗಳು ತಿಳಿಸಿದ್ದಾರೆ. ಕರ್ನಾಟಕದ ಜೈಲುಗಳು ಅಂದರೆ ನೆನಪಾಗೋದೆ ಬೆಂಗಳೂರಿನ ಬಳಿ ಇರುವ ಪರಪ್ಪನ ಅಗ್ರಹಾರ ಮತ್ತು ಬೆಳಗಾವಿ ಬಳಿಯ ಹಿಂಡಲಗ ಜೈಲು ಅಥವಾ ಹಿಂಡಲಗ ಕೇಂದ್ರ ಕಾರಾಗೃಹ. ಸ್ಟಾರ್ ಎನಿಸಿಕೊಂಡವರು, ಪ್ರಭಾವಿಗಳು ಈ ಜೈಲುಗಳ ಊಟ ಉಂಡ ಎಷ್ಟೋ ಉದಾಹರಣೆಗಳಿವೆ. ಹಿಂಡಲಗ ಜೈಲನ್ನ 1923ರಲ್ಲಿ ಬ್ರಿಟಿಷರು ನಿರ್ಮಿಸಿದ್ದು, ಇದು ಬರೋಬ್ಬರಿ 99 ಎಕರೆಗಳಲ್ಲಿ ವ್ಯಾಪಿಸಿದೆ. ಒಟ್ಟು 1162 ಕೈದಿಗಳನ್ನ ಇರಿಸುವ ಸಾಮರ್ಥ್ಯ ಹೊಂದಿರುವ ಹಿಂಡಲಗ ಜೈಲು ಬೆಳಗಾವಿ ನಗರದಿಂದ ಸರಿಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ಹಿಂಡಲಗದಲ್ಲಿ ಬಂಧನದಲ್ಲಿದ್ದ ಮಹಾತ್ಮರು. ಹಿಂಡಲಗ ಜೈಲು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಹೊಂದಿದ್ದು, ಸ್ವಾತಂತ್ರ್ಯ ಚಳವಳಿಯ ಸಮಯದಲ್ಲಿ ಗಾಂಧಿ ಮತ್ತು ನೆಹರು ಅವರಂತಹ ಪ್ರಮುಖ ರಾಷ್ಟ್ರೀಯ ನಾಯಕರನ್ನ ಇಲ್ಲಿ ಬಂಧಿಸಿಡಲಾಗಿತ್ತು. ಬ್ರಿಟಿಷ್ ಆಳ್ವಿಕೆಯಲ್ಲಿ ಪ್ರಮುಖ ಮಿಲಿಟರಿ ಸ್ಥಾಪನೆಯ ನೆಲೆಯಾಗಿತ್ತು. ವೀರ ಸಾವರ್ಕರ್ ಎಂದು ಕರೆಯಲ್ಪಡುವಂತಹ ವಿನಾಯಕ ದಾಮೋದರ್ ಸಾವರ್ಕರ್ ಅವರು ಏಪ್ರಿಲ್ 4, 1950ರಿಂದ ಜುಲೈ 13, 1950ರವರೆಗೆ 100 ದಿನಗಳ ಕಾಲ ಹಿಂಡಲಗ ಜೈಲಿನಲ್ಲಿ ಜೈಲು ವಾಸವನ್ನ ಅನುಭವಿಸಿದ್ರು. ರಾಜ್ಯದಲ್ಲಿ ಮರಣದಂಡನೆ ಮಾಡಬಲ್ಲ ಏಕೈಕ ಜೈಲು ಹಿಂಡಲಗ ಜೈಲು. ಕರ್ನಾಟಕದಲ್ಲಿ ಮರಣದಂಡನೆಯನ್ನ ಕೈಗೊಳ್ಳಲು ವ್ಯವಸ್ಥೆ ಇರುವಂತಹ ಏಕೈಕ ಜೈಲಾಗಿದೆ. 1976ರಲ್ಲಿ 6 ಮಂದಿ ಹಾಗೂ 1978ರಲ್ಲಿ 5ರನ್ನ ಹಿಂಡಲಗ ಜೈಲಿನಲ್ಲಿ ಗಲ್ಲಿಗೇರಿಸಲಾಗಿತ್ತು. ಹಾಗೆಯೇ ರಾಜ್ಯದ ಅತಿ ದೊಡ್ಡ ಜೈಲು ಪರಪ್ಪನ ಅಗ್ರಹಾರವಾಗಿದೆ.
ಬೆಂಗಳೂರು ಸೆಂಟ್ರಲ್ ಜೈಲು ಅಥವಾ ಕೇಂದ್ರ ಕಾರಾಗೃಹ ಎಂದು ಸಹ ಕರೆಸಿಕೊಳ್ಳುವ ಪರಪ್ಪನ ಅಗ್ರಹಾರ ರಾಜ್ಯದ ಅತಿದೊಡ್ಡ ಜೈಲು ಎಂದೇ ಹೆಸರುವಾಸಿಯಾಗಿದೆ. ಈ ಕಾರಾಗೃಹ ನಿರ್ಮಾಣದ ಹಿಂದಿನ ಕುತೂಹಲದ ಕತೆ ಇಲ್ಲಿದೆ. 1997ರಲ್ಲಿ ಸ್ಥಾಪಿತವಾದಂತಹ ಪರಪ್ಪನ ಅಗ್ರಹಾರ ಕಾರಾಗೃಹ 2000ರಲ್ಲಿ ಬೆಂಗಳೂರು ಕೇಂದ್ರ ಕಾರಾಗೃಹವಾಗಿ ಮಾರ್ಪಟ್ಟಿತು. ಜುಲೈ 2023ರ ಹೊತ್ತಿಗೆ ಈ ಕಾರಾಗೃಹವು 40 ಎಕರೆಗಳಷ್ಟು ವಿಸ್ತಾರವಾಗಿ ಮಾರ್ಪಟ್ಟಿತ್ತು. ಅಂದಹಾಗೆ ಅಂತರ್ಜಾಲದಲ್ಲಿರುವ ಮಾಹಿತಿಯ ಪ್ರಕಾರ ಪರಪ್ಪನ ಅಗ್ರಹಾರ 2200 ಕೈದಿಗಳನ್ನ ಇರಿಸಿಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ. ಪರಪ್ಪ ಮತ್ತು ಕೋನಪ್ಪ ಎಂಬ ಸಹೋದರರು ಈ ಪ್ರದೇಶದಲ್ಲಿ ವಾಸವಿದ್ದರಂತೆ. ಅವರಿಂದಲೇ ಈ ಪ್ರದೇಶಕ್ಕೆ ಪರಪ್ಪನ ಅಗ್ರಹಾರ ಮತ್ತು ಕೋನಪ್ಪನ ಅಗ್ರಹಾರ ಎಂದು ಹೆಸರು ಬಂದಿದ್ದಂತೆ. ಆದರೆ ಈ ಸಹೋದರರು ಯಾರೆಂದು ಯಾರಿಗೂ ತಿಳಿದಿಲ್ಲ ಎಂದು ಇತಿಹಾಸ ಹೇಳುತ್ತದೆ. ಬೆಂಗಳೂರಿನಲ್ಲಿದ್ದ ಹಳೆಯ ಜೈಲು ಇಂದಿನ ಫ್ರೀಡಂ ಪಾರ್ಕ್ ಆಗಿ ಪರಿವರ್ತನೆ ಆದ ನಂತರ ಪರಪ್ಪನ ಅಗ್ರಹಾರವನ್ನ ಬೆಂಗಳೂರಿನ ಕೇಂದ್ರ ಕಾರಾಗೃಹವನ್ನಾಗಿ ಪರಿವರ್ತನೆ ಮಾಡಲಾಗಿದೆ. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿರುವಂತಹ ಪರಪ್ಪನ ಅಗ್ರಹಾರ ಜೈಲು ದೇಶದಲ್ಲಿಯೇ ಉತ್ತಮವಾದಂತಹ ಜೈಲು ಎಂದು ಪ್ರಖ್ಯಾತಿಯನ್ನ ಹೊಂದಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.